ಅದು ಈಗ ಜೂನ್ದಾಗ ಹಚ್ಚಿದೇವು ಜುಲೈ ಆಗಸ್ಟಿಗೆ ಚಾಲು ಆತು ನೋಡ್ರಿ. ಎಷ್ಟು ತಿಂಗಳು ಬೇಕ್ರಿ ಬೆಳೆಯಕ್ಕೆ? ಅದು ಬೆಳಿಲಿಕ್ಕೆ 2 ತಿಂಗಳದಾಗ ಚಾಲು ಆಗ್ತದೆ ಹಚ್ಚೋದು. 2 ತಿಂಗಳದಾಗ ಚಾಲು ಆಯ್ತಂದ್ರೆ ಮುಂದೆ ಅಕ್ಕ ಈ ಕಡೆ ಮಾರಿ ಮಾಡಿದ್ರೆ ಆ ಸೈಡ್ ಸ್ವಲ್ಪ ಹಿಂದಕ್ಕೆ 2 ತಿಂಗಳದಾಗ ಚಾಲು ಆಯ್ತಂದ್ರೆ ಮುಂದೆ 15 ದಿನಕ್ಕೆ ಒಂದು ಸಾರಿ ಕಟಿಂಗ್ ಬರ್ತದೆ ಅದು ಒಂದು ತೋಡಿ 15 ದಿನಕ್ಕೆ ಹಾಗೆ ಕಂಟಿನ್ಯೂ ಚಾಲು ಇರ್ತಾರೆ. ಅದು 2-3 ವರ್ಷ ತನಕ ನಡೆದಿದ್ದು ನೋಡ್ರಿ ನಮ್ಮಲ್ಲಿ ಮೊದಲ 2-3 ವರ್ಷ ಆದ ನಂತರ ಅದಕ್ಕೆ ವೈರಸ್ ಬಂತು, ಅದು ತೆಗೆದು ಹಾಕಿದೆವು. ಮತ್ತೆ ಈಗ ಬೇರೆ ಬೇರೆ ಪ್ಲಾಟ್ ಮಾಡಿದ್ದೀವಿ ರೀ. ಮೊದಲು ನಮ್ಮದು 7-8 ಎಕರೆ ದ್ರಾಕ್ಷಿ ಐತ್ರಿ. ಅದು ಲೇಬರ್ ಸಮಸ್ಯೆಗೆ ಎಲ್ಲ ಅದು ತೆಗೆದುಬಿಟ್ಟೆವು. ತೆಗೆದ ನಂತರ ಈಗ ಇವೇ ತೊಂಡೆಕಾಯಿ, ಹೀರೆಕಾಯಿ ಮತ್ತು ತರಕಾರಿದಾಗಿ ಹೋಗುತ್ತೀವಿ ಎಲ್ಲ ಲೇಬರ್ ಸಮಸ್ಯೆಗೆ. ಅದು ವೆರೈಟಿದಾಗ 2 ಅವರ್ ಅದು ಏನೋ ಸಂಗಮ್ ಅಂತ ಹೇಳಿ ಅದು ಆಂಧ್ರದಲ್ಲಿ ಮಾಡ್ತದ. ಅದು ಇಲ್ಲಿ ನಂಬಲ್ಲಿ ಸರಿ ಮರಲ್ಲ. ಈ ಕಡೆ ನೆಳ್ಳಿಗೆ ನಿಂತಿರ್ತಾರೆ, ಅದು ನಂಬಲ್ಲಿ ಸರಿ ಮರಲ್ಲ ರೀ. ಗುಲ್ಬರ್ಗ ಮಾರ್ಕೆಟ್ ಆ ತಳಿ ಏನದು ಇಲ್ಲಿ ಮಾರಲ್ಲ, ಇದು ಏನದು ಅಲ್ಲಿ ಸರಿ ಮಾರಂಗಿಲ್ಲ ರೀ. ರೇಟ್ನಾಗ ವ್ಯತ್ಯಾಸ ಆಗ್ತದೆ. ಈಗ ನೀವು ಕೆವಿಕೆಯಿಂದ ತೊಗೊಂಬರ್ತೀರಿ ಏನ್ರಿ? ಅದ್ರದ್ದು ಎಲ್ಲಿ ತೊಗೊಂಬರ್ತೀರಿ? ಇಲ್ಲಿ ನಮ್ಮ ಇದ್ರಾಗ ಹಚ್ಚಿದ್ರಕ್ಕೆ ಸ್ಕೂಲ್ನಾಗ ಅವರು ಇಲ್ಲಿ ತಂದು ಹಚ್ಚಿದ್ರು ಮೊದಲ. ಯಾವ ಸ್ಕೂಲ್ ರೀ? ಇಲ್ಲಿ ಮೌಂಟ್ ಕಾರ್ನಲ್ ಸ್ಕೂಲ್ ಅದಲ್ರಿ, ಅಲ್ಲಿ ಐತೇನ್ರಿ? ಅದು ಮೊದಲು ಅವ್ರು ಸುಮ್ಮ ಮನೆ ಪುರ್ತಕ ಸಾಲಿ ಸ್ಕೂಲ್ ಸಲಕ್ಕೆ ಅವ್ರು ಒಂದು ಬೆಳ್ಳಿ ತಂದು ಹಚ್ಕೊಂಡಿದ್ರು. ಅದ್ರ ನಂತರ ನಾವು ಅಲ್ಲಿಗೆ ತಂದು ಹಚ್ಕೊಂಡಿದ್ದೇವೆ ಶುರು. ಅದಾದ ನಂತರ ನಮ್ಮಲ್ಲಿ ಊರೊಳಗೆ ಮಾಡ್ಯಾರ, ಅಲ್ಲಿ ಆಂಧ್ರದೊಂದು ಭೀ ಆಗಿ ತಂದಿದ್ರು. ಅದು ನಮಗೇನು ಅಷ್ಟು ಸರಿ ಅನ್ಸಲ್ದು. ಅದು ಈಗೆಲ್ಲ ಹಿಂಗೆ ಒಬ್ರದೊಬ್ರು ಇಲ್ಲೇ ಲೋಕಲ್ದಾಗೆ ಆಗ್ಯಾವ್ರಿಗೆ. ಅದು ನಮ್ಮಲ್ಲಿ ಮತ್ತು ಅವ್ರು 10 ಮಂದಿಗೆ ಭೀ ಹಚ್ಬೋದು, 10 ಮಂದಿ ಮೇಲೆ 100 ಮಂದಿಗೆ ಹಚ್ಬೋದು. ಹಿಂಗಾಗಿ ನೀವು ಬೀಜ ತಂದು ಹಾಕಂಗಿಲ್ರಿ, ಅಗಿನೇ ತಂದು? ಹಾಂ, ಅದೇ ಕಟ್ ಮಾಡಿ ಹಚ್ಬೋದ್ರಿ. ಅದು ಕಟ್ ಮಾಡಿ ಈಗ ಹೆಂಗೆ ಅಂದ್ರೆ ಅದ್ರದ್ದು ಪ್ರೂಫ್ ಏನಾರ ಐತನ್ರಿ? ಇದೇ ವೆರೈಟಿ ಅಂತ ಏನಾರ ಬರೆದು ಕೊಟ್ಟಿದ್ದು? ಏನಿಲ್ಲ. ಅವರು ಬಲಿದೆ ನಾವು ಹಿಂಗೆ ತಂದು ಹಚ್ಚಿದ್ವಿ. ಅದಕ್ಕೆ ಮತ್ತು ಅದ್ರ ಹೆಸರು ಏನು ಇಲ್ರಿ ನಮ್ಮಲ್ಲಿ ರೀ. ಈಗ ನೀವು ಅದು ಪೂರಾ ಹಣ್ಣಾಗನ ತೆಗಿತೀರೇನ್ರಿ? ಇಲ್ಲ, ಅದು ಏನಾಗ್ಯದ್ರಿ, ಲೇಬರ್ ಸಮಸ್ಯೆ. ನಮ್ಮ ಮನ್ಯಾಗ ನಮ್ಮ ಮಗಂದು ಲಗ್ನ ಇತ್ತು, ದೌಡ್ ಟೈಮಿಗೆ ಕಡಿಯೋದಾಗಿಲ್ರಿ. ಅದು ಹಣ್ಣಾಗಿದ್ದೆಲ್ಲ ವೇಸ್ಟ್ ಆಗ್ತದೆ. ಈಗ ಹಣ್ಣು ಆಯ್ತಂದ್ರೆ ಹಕ್ಕಿ ಗುಬ್ಬಿನೇ ತಿಂತಾವ್ರಿ ಅವು. ಆಯ್ತು ಬಜಾರ್ಗೆ ಭೀ ಸರಿ ಇರಲ್ರಿ ಅದು ಹಣ್ಣಾದ್ರೆ. ಅದು ನಮಗೆ ಕಡಿಲಿಕ್ಕೆ ಆಗ್ಲಾರಕ್ಕೆ ಹಿಂದಿರ್ತದೆ ಅದು. ಅದೇನ್ರ ಹಣ್ಣು ಮಾಡಿ ನಮಗೆ ಕೊಡ್ಬೋದೇನ್ರಿ? ನಮ್ಗೆ ಇನ್ ಕೇಸ್ ರಿಸರ್ಚಿಗೆ ಬೇಕಂತಂದ್ರೆ ಹಣ್ಣು ಇದು ತಾಳ್ಬೇಕಲ್ರಿ. ಇಲ್ಲ ನೀವು ಇಟ್ಟರೆ ಹಣ್ಣು ಆಗ್ತಾವ. ಇವೇ ಈಗ ಭತ್ತಕ್ಕೆ ಬಂದಿದ್ದು ಅಂದ್ರೆ ಅವು ಗಿಡದಾಗ ಹಣ್ಣಾಗಿದ್ದು ನಮ್ಗೆ ಸ್ವಲ್ಪ ವರ್ಕ್ ಅದ ರೀ. ಅಂದ್ರೆ ಒಯ್ಬೋದ್ರಿ ನೀವು ಎದ್ರಾಗ ಇಟ್ಕೊಂಡು. ನಾವಿಲ್ಲಿ ಮತ್ತೆ ನಾವು ಬಂದು ಕೇಳಿದ್ರೆ ನೀವು ಕೊಡ್ತೀರಲ್ಲ? ಹಾಂ, ಕೊಡ್ತೇವೆ. ಈಗ ನೀವು ನಮಗೆ ಗುಲ್ಬರ್ಗಾಗ ಬೇಕಂತಂದ್ರೆ ಅಲ್ಲಿ ನೀವು ಕೊಡೋಕ್ಕಾಗತ್ತೆ ರೀ? ಆಗ್ತದ ಅಂದ್ರೆ ಮೊದಲೇ ಒಂದಿನ ಹೇಳ್ಬೇಕಾಗ್ತದೆ. ನಮ್ಮ ರಿಲೇಟಿವ್ ಗುಲ್ಬರ್ಗನಾಗ ಅದಾರ ರೀ. ಅಡ್ವಾನ್ಸ್ ಹೇಳ್ತೀವಿ ರೀ. ನಮ್ಮ ಮನೆ ಇದ್ರೆ ಗುಲ್ಬರ್ಗಕ್ಕೆ. ಹೌದ್ರಿ? ನೀವು ಅಲ್ಲಿ ನೀವು ಕಳಿಸಿದ್ರಿ ಅಂತಂದ್ರೆ ನಾವು ಬಂದು ಕಲೆಕ್ಟ್ ಮಾಡ್ಕೊಡ್ತೀವಿ. ಕಳಿಸ್ಬೋದ್ರಿ, ಒಂದಿನ 2 ದಿನ ಮೊದಲು ಹೇಳಿದ್ರೆ ಕಳಿಸ್ಬೋದು. ನಿಮ್ಮ ನಂಬರ್ ಕೊಡ್ರಿ ನನಗೆ. ಆಯ್ತು, ನಿಮ್ಮ ನಂಬರ್ ತೊಗೊಂಡು ನಾವು ಕಾಲ್ ಮಾಡ್ತೀನಿ. ಇದು ನೀವು ಜೂನಿಂದ ಸ್ಟಾರ್ಟ್ ಮಾಡಿ ಎಲ್ಲಿ ತನಕ? ಜೂನ್ದಾಗ ಭೀ ಹಚ್ಚಿದೇವ್ರಿಗೆ. ಮತ್ತೆ ನೋಡ್ರಿ ಈಗ ಹೊತ್ತಿಗೆ ಅಲ್ಲಿ ತೋರಿಸ್ತೀನಿ ಬರ್ರಿ ನಿಮಗೆ. 15 ದಿನದೊಳಗೆ ಅದು ಗ್ಯಾಪ್ ಆಗಿ ಅದು ಏದಾಗಂತ ಒಂದು ಪ್ರಾಣಿ ಇದೆ ರೀ. ಅದು ಬಹಳ ಇದಕ್ಕೆ ಕಾಟ್ರಿ, ಪೂರ ಬಡ್ಡಿ ಹಿಡಿದೆ ಕಟ್ ಮಾಡಿ ತಿಂದು ಬಿಡ್ತದೆ. ಅವೆಲ್ಲ ಹಿಂಗೆ ಹೋಗಿ ಗ್ಯಾಪ್ ಆಗೋಣ ಮನೇನ ಈಗ ಹಚ್ಚಿದಾಗ ಅವೆಲ್ಲ ಸಿಗ್ಲಿಕ್ಕೆ ತೊಗೊಂಡ್ರಿ. ಒಂದು 15 ದಿನನೇ ಆಯ್ತು ನಾ ಈಗ ಹಚ್ಚಿ. ಈಗ ಅವು ಇಷ್ಟಿಷ್ಟು ಈಗ ಬಂದವ್ರಿಗೆ ಅವು ಹೊಡೆದು ಏನು ಒಕ್ಕಲ್ತನ ಭಾಳ ಸಮಸ್ಯೆ ಇದೆ. ಈಗ ನೋಡ್ರಿ, ಮುಂಜಾನೆ ಹಿಡಿದು ನಾವು ಮನೆಯವರೇ ಇದ್ದೇವೆ. ನಾವು ಲೇಬರ್ ಯಾರು ಬರ್ತೇವೆ ಇಲ್ಲ. ಇಲ್ಲಿ 30 ವರ್ಷ ಹಿಡಿದು ನಾವು ಮನೆ ಕಟ್ಕೊಂಡು ಹ್ಯಾಂಡ್ಲ್ ಮಾಡ್ತಾ ಇದ್ದೀವಿ. ಮಕ್ಕಳೆಲ್ಲ ಸಾಲಿಗೆ ಆಯ್ತು ಅಲ್ಲಿ ಬೆಂಗಳೂರಿಗೆ ಹೋಗ್ಬಿಟ್ರು. ಅವರು ಲೇಬರ್ ಯಾರು ಸಿಗ್ಲಿಕ್ಕೆ ಮೇಳಿಲ್ಲ. ನೀವೇ ಮಾಡ್ಕೋಬೇಕು? ನಾವೇ ಮಾಡ್ಬೇಕು. ಹಂಗೆ ಲೇಬರ್ ಹೆಣ್ಮಕ್ಳು ಬಂದ್ರೆ ಬರ್ತಾರ, ಇದ್ದಿಲ್ಲಂದ್ರೆ ಇಲ್ಲ. ಈಗ 12ಕ್ಕೆ 1ಕ್ಕೆ ನಾವು ಮಾರ್ಕೆಟ್ ಕಳಿಸ್ಬೇಕ್ರಿ ತರಕಾರಿಗೆ. ಈಗ ನೀವು ಕಟ್ ಮಾಡಿದ ತಕ್ಷಣ ಕಳಿಸ್ತೀರೇನ್ರಿ ಮಾರ್ಕೆಟಿಗೆ? ಹೌದು, ಒಮ್ಮೆಲೆ ಆಗಲ್ಲ. ದಿನ ಕಳ್ಸೋದು ತಾಜಾ ಇರ್ತದೆ. ಈಗ ಲೇಬರ್ ಸಮಸ್ಯೆ ಐತೆ. ನೀನು ಎಷ್ಟು ಕಡೆ ಇಟ್ಟಿದೆ ನೋಡ್ರಿ. ಈಗ ಅವೆಲ್ಲ ಪ್ಯಾಕ್ ಮಾಡ್ಕೊಂಡು ಕಳಿಸ್ಬೇಕು. ಅದು ನೀವು ಕಟ್ ಮಾಡಿದ ತಕ್ಷಣ ಹಣ್ಣದು ಎಲ್ಲ ಎಷ್ಟು ದಿನ ಆಗ್ತದೆ ರೀ? ಒಳಗೆ ಹಣ್ಣು ಆಗ್ತದಲ್ಲ ಒಂದೊಂದ್ಸಲ ರೆಡ್ ಕಲರ್. ಅದೇ ಈಗ ಅದು ಭತ್ತಕ್ಕೆ ಬಂದಿತ್ತು ಅಂದ್ರೆ ಆಗ್ತದೆ ರೀ. ಕಾಯಿ ಈಗ ಯಾವುದೇ ಒಂದು ಬಿರ್ಸ್ ಆಯ್ತು ಅಂದ್ರೆ ಏಜ್ ಮುಗಿತಂದ್ರೆ ಅದು ಹಣ್ಣು ಆಗ್ತದೆ ರೀ. ಅದ್ರ ಏಜ್ ಎಷ್ಟು ಅಂದ್ರೆ ಎಷ್ಟು ಅವರ್? ಅದೇ ಈಗ ಒಂದು 15 ದಿನದ ಪೋಡಿ ಕಡಿದ ಒಂದು 15 ದಿನ ನಡಿಬೋದು ರೀ. 15 ದಿವಸ ನಡೀತದ್ರಿ. ಈಗ ಇದು ಅದ ತಿಳಿರಿ. ಈಗ ಈ ಕಾಯಿ ಅದ, ಇದು 15 ದಿನ ತನಕ ನೀವು ಕಡಿಬೋದು ರೀ. ಹಣ್ಣು ಆಗಲ್ಲ. ಈಗ 15 ದಿನಕ್ಕಾಗಿ ಜಾಸ್ತಿ ಹೋಯ್ತು ಟೈಮ್ ಅಂದ್ರೆ ಹಣ್ಣು ಆಗ್ತಾವ್ರಿ. ಇದು ಇವತ್ತು ನಿನ್ನೆ ಕಡಿದಿದ್ದು ಅಲ್ರಿ ತರವಾಯಿ. ಇವು ಏನದ ಮೊದಲಿಂದ ಕಡಿದಿವ. ಇದು ಬೇರೆ ಅದು ಬೇರೆ ಏನ್ರಿ? ಇಲ್ಲ, ಎಲ್ಲ ಒಂದೇ ತಳಿ ಇದಾರೆ. ಹಾಂ ರೀ. ಇದು ಏನದ ಹಿಂಗ ಇದು ಆಗ್ಯಾವನ್ರಿ. ಇವು ಕಡಿಯೋದು ಟೈಮ್ ಹೋಗ್ಯದ. ಈಗ ಇದ್ರೊಳಗೆಲ್ಲ ಇದು ಆಗಿದೆ ಅದ ರೀ. ಹಣ್ಣು ಆಗ್ಯದ. ಈಗ ಹಣ್ಣು ಆಗತ್ತೆ ನೋಡ್ರಿ. ಇದು ನನಗೆ ಫುಲ್ ಹಸಿ ಬೇಕ್ರಿ, ಗ್ರೀನ್ ಕಲರ್. ಇದು ನಡೀತದನ್ರಿ? ಇದು ನಡೆಯಂಗಿಲ್ರಿ. ಇದಕ್ಕೆ ಹಚ್ಚನ್ಬೇಕು. ಇದು ಆಮೇಲೆ ಕೇಳಿದ್ರಂದ್ರೆ ಮಾಡ್ಬೋದ್ರಿ. ಈಗ ನನಗೆ ಹಸಿರು ಬೇಕ್ರಿ. ಹಸಿರು ಅದ್ರಿ. ಈಗ ನೀವು ಕಟ್ ಮಾಡಿದೆಲ್ಲ ಹಸಿರು ಅದಾವಿಲ್ರಿ? ಅವ್ರು ಯಾವ್ದ್ರ ಭೀ ಒಳಗೆ ಈಗ ಈ ಕಾಯಿ ಅದು ಹಸಿರು ಅದ ರೀ. ಇದು ಹಣ್ಣು ಆಗಿಲ್ಲ. ಇವು
ಈ ಪ್ಯೂರ್ ಹಸಿರು ನೋಡ್ರಿ ನಾ 15 ದಿನ ಬಿ ತಾಳ್ಬೋದು. ಇಲ್ಲಿ ಹೆಂಗೆ ಗೊತ್ತಾಗ್ತದ್ರಿ ನಿಮ್ಗೆ ಹಸಿರು ಅಂತ ಹೇಳಿ? ಅದ್ರ ಈಗ ನಮಗೆ ಇವು ನೋಡೋದ್ರದಾಗ ತಿಳಿತದ್ರಿ ಯಾವಾಗ ಬಸ್ಸಿಗೆ ಬಂದಿದ್ದು ಹರಮೇಶೆ ಓಡಾಡ್ತೀವಿ. ಈಗ ಹಣ್ಣಿಗೆ ಬತ್ತಂದ್ರೆ ಇದು ಯೆಲ್ಲೋ ಕಲರ್ ಹಾಕಿ ಶುರು ಮಾಡ್ತಾರೆ. ಇದು ಹಣ್ಣು ಆಗ್ಯದ್ರಿ ಈಗ. ಮತ್ತು ಇದು ಯಾವಾಗ ಹಣ್ಣು ಆಗಿಲ್ಲ ಅಂದ್ರೆ ಅದು ತೊಲೆ ಹಚ್ಚಿಗಿರ್ತದಲ್ರಿ. ಈಗ ಇವೆಲ್ಲ ಹಣ್ಣಿಗೆ ಬಂದಿಲ್ರಿ. ಇದು ನಾವು ಒಂದು ವಾರ ಬಿ ನಡಿಬೋದು. ಇದು ಕಗ್ಗದ ರೀ. ಈಗ ಇದ್ರೊಳಗೆಲ್ಲ ಹಣ್ಣು ಆಗ್ಯದ್ರಿ. ಇದು ಒಂದು ನೋಡ್ರಿ ಆ ಕಲರ್ ಮೇಲಿಗಿಂತ ನಿಮ್ಗೆ ಸಪ್ರೇಟ್ ಮಾಡಿಟ್ಟಿರೇನ್ರಿ ನೀವೆಲ್ಲ ಒಂದೇ ಕಡೆ ಇಟ್ಬಿಟ್ಟಿರಿ? ಇಲ್ಲಿ ಈಗ ನಾವು ತುಂಬ ವೇಳೆಗೆ ಇಂಥ ತೆಗಿತೇವ್ರಿ. ಅಂದಾಜು ಅಂದ್ರೆ ಭೀ ಹಣ್ಣು ಆಗಿರ್ತವೆ ಅವು. ಅದು ನಮಗೆಲ್ಲ ಟೈಮ್ ಹೋಗ್ಯದ್ರಿ. ಅದು ದೊಡ್ಡ ಟೈಮಿಗೆ ಕಳ್ಲಿಕ್ಕೆ ಆಗಿಲ್ಲ. ಮನ್ಯಾಗ ಮದುವೆ ಇತ್ತು, ಲೇಬರ್ ಸಮಸ್ಯೆ ಹಂಗಾಗಿ ಹೋಗ್ಯದ್ರಿ ಟೈಮ್. ನಮ್ಗೆ ಈಗ ನಾವು ರೆಡ್ ಕಲರ್ನು ಬೇಕು ಇದನ್ನು ಬೇಕಂದ್ರೆ ನೀವು ಸಪ್ರೇಟ್ ಮಾಡಿಕೊಟ್ಟು ಕಳಿಸ್ತೀರಿ ನಿಮಗೆ ರಿಸರ್ಚ್ ಸಲಕ್ರಿ? ನಾನು ರಿಸರ್ಚ್ ಮಾಡಕ್ಕೆ ನಾ PhD ಮಾಡತ್ತೀನಿ ಬಿಡ್ರಿ ಮ್ಯಾಗ. ಎಲ್ಲಿ ಮಾಡಕತ್ರಿ? ನಂದು ಅದು ರೀ ಅಕ್ಕ ಮಹಾದೇವಿ ಯೂನಿವರ್ಸಿಟಿ ಬಿಜಾಪುರ. ಮಾಡ್ಬೋದು, ಕಳಿಸ್ಬೋದು. ಇದಕ್ಕೆ ಒಂದು ಇದ್ರೇ ಅದ ನೋಡ್ರಿ. ಇದು ರೋಗ ಕಂಡು ಹಿಡಿಬೋದು. ಮುಟ್ರು ವೈರಸ್ ಬತ್ತಂದ್ರೆ ಒಟ್ಟು ಕಾಯಿಲೆ ಹಿಡಿಯಂಗಿಲ್ಲ. ಇದಕ್ಕೆ ಮೇಜರ್ ಅಂದ್ರೆ ಅದೇ ಅದ. ಮೊದಲು 3 ವರ್ಷ ಇತ್ತು ನಮ್ದು. 3 ವರ್ಷ ಆದ ಬಳಿಕ ವೈರಸ್ ಬತ್ತು. ಮತ್ತೆ ಎಣ್ಣೆ ಬೆಳೆ ಬಿ ಹತ್ತಿದ್ವಿ. ಇಲ್ಲ ಹದಿಕಂಡು ನೋಡ್ರಿ ಅಲ್ಲ ಪ್ಲಾಟ್, ಅದು ವೈರಸ್ ಬಂದಿದ್ದೀವಿ ಅದರ. ಅದು ಒಟ್ಟು ಏನು ಮಾಡ್ರಿ ಇದು ಆಗಲ್ಲ. ಅದೇ ಈಗ ಅದು ಕಟ್ ಮಾಡಿದ್ರೆ ಬಿ ಒಡೆಯಲ್ಲಾಗಿದ್ರೆ ಅದು ಮುಟ್ರಿ ಆಗ್ಲಿಕ್ಕತ್ತದ. ರೋಗ ಬಂದದ್ರಿ. ಅದು ಹಚ್ಚಿ ಹೊಲಕ್ಕೆ ಹಚ್ಚಿದೀವಿ ಅಂದ್ರೆ ಆ ಥರ ಆಗ್ಲಿಕ್ಕತ್ತಾವು. ಇಲ್ಲಿ ಹಚ್ಚಿದ್ರೆ ನೋಡ್ರಿ ಬರ್ರಿ ಇದು ಒಂದು 15 ದಿನದೊಳಗೆ ಇದು ಆಗ್ತದ್ರಿ. ಅದು ನಾವು ಈಗ ಕಡ್ಡಿ ಊರ್ದೇವು ಅಂದ್ರೆ ಮುಂದೆ ಒಂದು 1.5 ತಿಂಗಳ ಕಡ್ಡಿ ತಗೊಂಡು ಹೋಗಿ ನಾವು ಅಲ್ಲಿ ಹಚ್ಚಿದ್ ನಮ್ಮ ಕಾಲೇಜ್ನಾಗ ಹಚ್ಚಿದ್ವಿ ಅಂತಂದ್ರೆ ಅದು ಹಚ್ಬೋದಲ್ರಿ? ಎಷ್ಟು ದಿನ ಬೇಕ್ರಿ ಅದಕ್ಕೆ? ಈಗ ನಾ ಹೇಳಕತ್ತಂದ್ರೆ 15 ದಿನದಾಗ ಇದು ಸಿಗಿತದ್ರಿ. ಅದು 15 ದಿನ ಕಾಯಿನೂ ಸ್ಟಾರ್ಟ್ ಆಗತ್ತೆ ರೀ 15 ದಿವಸನಾಗ? ಏನ್ರಿ ಕಾಯಿನೂ ಸ್ಟಾರ್ಟ್ ಆಗಲ್ರಿ. ಕಾಯಿ ಅದಕ್ಕೆ 60-70 ದಿನ ಅದು ಅಷ್ಟು ಎತ್ತರ ಬೆಳಿಬೇಕಲ್ರಿ. ಕಾಯಿ ಆಗ್ಬೇಕಾದ್ರೆ ಕಾಯಿ ಹೆಚ್ಚಿಬೇಕು. ಹೊಡಿಲಿಕ್ಕಾದ್ರೆ 15 ದಿನದಾಗ ಹೊಡಿಬೋದ್ರಿ. ಅದು ಏನಂದ್ರೆ ಕ್ಲೈಮೇಟ್ ಮೇಲೆ ಜೂನ್ದಾಗ ಹತ್ತಿದೆ ಅಂದ್ರೆ ಹೊಡಿತದೆ. ಅಕ್ಟೋಬರ್ ನವಂಬರ್ ಈ ಮಾರ್ಚ್ನಿಂದ ಹತ್ತದ ದೊಡ್ಡ ಹೊಡಿತದ. ಚಳಿಗಾಲದಾಗ ಅಕ್ಟೋಬರ್ ನವಂಬರ್ ಡಿಸೆಂಬರ್ದಾಗ ಚಳಿ ಏನು ಇರ್ತದಲ್ರಿ, ಆ ವೇಳೆದಾಗ ದೊಡ್ಡ ಹೊಡೆಯಂಗಿಲ್ರಿ ಅದು. ಈಗ ನಾವು ಸೀಸನ್ ಜೂನಿಂದ ಅಕ್ಟೋಬರ್ ಹಾಕ್ಬೋದ್ರಿ? ಈಗ ಹಚ್ಬೋದ್ರಿ. ಕರೆಕ್ಟ್ ಸೀಸನ್ ಅದ. ನೀರು ಮಾರ್ಚಿಂದ ಅಕ್ಟೋಬರ್ ಈಗ ಒಂದು 15 ದಿನದ ಸಸಿ ಇದಾವ್ರಿ. ಈಗ ಇದು ಭೀ 15 ದಿನದ ಅದಾನ್ರಿ. ಈಗ ಮೊನ್ನೆ ಒಂದು 15 ದಿನದಾಗ ಹಚ್ಕೊಂಡಿದ್ದು ಇದು ವ್ಯಾಪಾರದಲ್ಲಿ. ಈ ಥರ ತಂದು ಹಚ್ತೀನಿ ಇದು ಹಚ್ಚಿದ ರೀತಿಯಾಗಿ ಅದಿಷ್ಟು ಮಾಡೋದು ಒಂದು ಫೀಟ್ ಆಗ್ಯದ್ರಿ. ಈಗ ಅದು 20 ದಿನದ ಬೆಳೆ ಇರ್ಬೇಕು ನೋಡ್ರಿ. ಅದು ಈಗ 20 ದಿನದಾಗ ನನ್ನ ಬಳಿ ಈಗ ಆಗ್ಯದ. ಕರೆಕ್ಟ್ ನೀರು ಅದು ನೋಡ್ಕೊಂಡ್ರೆ 20 ದಿನದಾಗ ಆಗ್ಬೋದು. ಅಂದ್ರೆ ಅದಕ್ಕೆ ಹೀಟ್ ಇರಬೇಕ್ರಿ. ಅತಿ ಚಳಿಗಾಲದಾಗ ಹೊಡೆಯಂಗಿಲ್ಲ ದೌಡ. ಈಗ ಬಿಸಿಲು ಬೇಕು. ಈಗ ಇದ್ರ ತನಕ ಭೀ ಹೊಡಿತದ್ರಿ ಚಲೋ. ಜೂನ್ದಾಗ ಭೀ ಹೊಡಿತದ. ಅಕ್ಟೋಬರ್ ನವಂಬರ್ ಡಿಸೆಂಬರ್ದಾಗ ಏನು ಬರ್ತದೆ, ಮಾರ್ಚ್ ತನಕ ಸೇ ಇರ್ತದ್ರಿ. ಇದು ಮಾರ್ಚ್ ಇದ್ರೊಳಗೆ ಹಚ್ಚಿದ್ದಿರ್ಬೇಕು ಲಾಸ್ಟಿಗೆ. ಇವೆಲ್ಲ ಗ್ಯಾಪ್ ಆದ್ರೆ ನಾನು ನಿಮ್ಗೆ ಹಂಗೇನಾರ ನನಗೆ ಬೇಕಂತಂದ್ರೆ ನಿಮಗೆ ಫೋನ್ ಮಾಡ್ತೀನಿ.